ನಮಸ್ಕಾರ ನನ್ನ ದೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತಿರುಪತಿಗೆ ಹೊರಟಿದ್ದು ವೀಡಿಯೋ ಮಾಡಿದ್ದೆ, ನೋಡಿದ್ದೀರಾ. ಈ ವಿಡಿಯೋನು ಫುಲ್ಲು ನೋಡಿ. ನಮ್ಮ ಕೃಷ್ಣಪ್ಪನಿಗೆ ಮುಡಿ ಕೊಟ್ಟಿರೋದು, ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕೃಷ್ಣಪ್ಪನ ಮೇಲಿರಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಅವ್ನಿಗೆ ಆಶೀರ್ವಾದ ಮಾಡಿ. ಇವತ್ತು ಕೃಷ್ಣನಿಗೆ ಜವಳ ಕಾರ್ಯಕ್ರಮ ಇರೋದು. ಹೊರಟಿದ್ದೀವಿ. ಇವಾಗ ರೂಮ್ ಖಾಲಿ ಮಾಡಿಕೊಡ್ಬೇಕು, ಆಮೇಲೆ ಫುಲ್ಲು ತೋರಿಸ್ತೀನಿ. ಫ್ಯಾನ್ ಗಾಳಿ ನನಗಾಗಲ್ಲ ನೋಡಿ ಹೇಗಾಗಿದೆ ಮುಖ ನೋಡಿ. 9 ಗಂಟೆಗೆ ರೂಮ್ ಖಾಲಿ ಮಾಡಿಕೊಡ್ಬೇಕು. ನಮ್ಮದು ಎಲ್ಲ ಪ್ರೋಗ್ರಾಮ್ ಶುರು ಆಗುತ್ತೆ, ಅದಕ್ಕೆ ಕರ್ಕೊಂಡು ಬರ್ತಾ ಇದ್ದಾನೆ ಮಗನ್ನ. ಸುಂದ್ರಿ ನೋಡ್ರಿ, ನಮ್ಮ ಪುಟ್ಟ ಸುಂದರಿ ನೋಡಿ. ಶ್ರೀ ಉತ್ತರಾದಿ ಮಠ, ಇಲ್ಲಿ ಅವನದು ಚೌಲಾಗ್ ರೆಡಿ ಮಾಡಿರೋದು ಅವರು. ಅಲ್ಲಿದ್ದಾನೆ ಕೃಷ್ಣಪ್ಪ ನೋಡಿ. ಇವಾಗ ಗೋಡ ಹಾಕ್ತೀಯಲ್ಲ, ಆಗಲ್ಲ. ಒಂದು ಮುತ್ಕೊಡ, ಒಂದು ಮುತ್ಕೊಡು ಹೇಳ್ತೀನಿ, ಒಂದು ಮುತ್ಕೊಡು ಹೇಳ್ತೀನಿ. ಊಟನಾ? ಊಟ ಹಾಕ್ತಾರೆ, ಊಟ ಹಾಕ್ಬೇಕಲ್ಲ. ಓ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. श्री सरस्वती महामोक्ष प्रद श्री वासुदेवाय नमः। हरि ओम। कल्याणात्मक अप्राय कामिदास प्रयागणे श्रीमद् वेंकटनाथाय श्रीनिवास हृदय नमः। हरि ओम। दीपं प्रज्वाल्य अग्निना यस्य विद्यते कविं भगवान् भगवान् स्वाहास्यः पुत्रे एकस्य जातवेदो अग्निर्धर्मः असागं जगत्तमावः जीवनं विशोदश मानो हेवं सेन जातवेदो अगावश्चुपुरशुद्धकदा अभिमदग्रहागविश्रियः परिपादय ಬೆಳ್ಳಿ ಕ್ಲಾಸಲ್ಲಿ ಶುದ್ಧ ಓಂ ಸ್ವಹ ಓಂ ಮಹಾ ಓಂ ಮಹಾ ಓಂ ತಮಃ ಓಂ ಸತ್ಯಂ ಓಂ ತತ್ಸತ್ಯಂ ಭಗವದ್ಗೀತೆ ಶಕ್ತಿ ನಕ್ಷತ್ರೆ ವಿನರಾಶಿರಾಮಸ್ಯ ಸರ್ವೇಶ್ವರ ಶ್ರೀಮತ್ ಸರ್ವೋತ್ತಮಸ್ಯ ಅರ್ಚನ್ ओम श्री गणपते गणेशत्वामा पुरविप्रातविप्रवेह सर्वे सुक्रियते विद्यनारे महागणपतिः सर्वे सुक्रियते विद्यनारे महाब्रह्मणागणः सर्वश आवाज श्री महागणाधिपतये महा मंगलते समर्पयामि आवाहयामि वाद्यं समर्पयामि वादारगते वाद्यं समर्पयामि अक्षदां समर्पयामि श्रीनिवास वेंकटाद्रि संस्थान ब्रह्मांडे वेंकटेश नमोदे उत्तर
ಪಿತೃದೇವೋ ನಮಃ ಆಚಾರ್ಯದೇವೋ ನಮಃ ಅತ್ಯಾಗ್ರ ದೀರ್ಘವಾಗಿ ಶ್ರೇಯ ಶಾಂತಿ ಕೊಟ್ಟಿದ್ದಕ್ಕೆ ಶಾಸ್ತ್ರ ಶೇಷವಿದರು ತುಂಬ ತ್ಯಾಗಕರ್ಮ ಸ್ವಾಹ ಶಮನ ಹಾಕುತ್ತದೆ ಹೋಮ ಕಾರ್ಯಕ್ರಮ ಉತ್ಪನ್ನವಾದ ಓಂ ಕೃಷ್ಣದ ಸಂಯುಕ್ತ ಅದು ಹೊಡಿ ಸೌಂಡ್ ಮಾಡೋದು ಆನ್ ಮಾಡಿದ್ದೀನಿ. ಮಾಡಿದ್ಯಾ? ಆಮೇಲೆ ಇವಾಗಿಲ್ಲ, ಮಗು ಮಾತ್ರ ಕೊಡ್ತಾ ಇರೋದು. ನೋಡಿ ತಿರುಪತಿ ದೇವಸ್ಥಾನ ಹೇಗೆ ಕಾಣಿಸುತ್ತೆ ಮೇಲಿಂದ. ಹೌದಮ್ಮ, ಹೌದು ನೋಡಿ, ಇದೆಲ್ಲ ತಿರುಪತಿ ತಿರುಮಲ. ಇದೆಲ್ಲ ನೋಡಿ, ಇದೆಲ್ಲ ತಿರುಮಲ. ಹೇಗೆ ಕಾಣಿಸ್ತಾ ಇದೆ, ಮೇಲೆ ಬಂದಿದ್ದೀವಿ ನಾವು ಅಲ್ವಾ ಕಂದ? ನೋಡಿ ವಾವ್, ಚೆನ್ನಾಗಿದೆ ಅಲ್ಲ ನೋಡಿ. ಹಾಂ, ಬಂದೆ ಅದಕ್ಕೆ. ಇಲ್ಲೋಡಿ ಇಲ್ಲೋಡಿ ಇಲ್ಲೋಡಿ, ಹೂ ನೋಡಿ, ಹೂ ನೋಡಿ, ಹೂ ನೋಡಿ. ಅವನಿಗೆ ಕೂದಲು ಅಂದರೆ ತುಂಬ ಇಷ್ಟ. ಜಡೆ ಹಾಕೋದು, ಜುಟ್ಟು ಹಾಕಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ನೋಡಿ ಅದು ಕೂದಲೆಲ್ಲ ಬೀಳತ್ತೆ ಅನ್ಸುತ್ತೆ ರಂಚು. ಚೆನ್ನಾಗಿ ಕಾಣ್ತಾನಪ್ಪ ಪ್ರಭಾವ್ ಇವಾಗ. ಪಾಪ ನೋಡಿದ್ಯಾ, ಬೋಡ ಬೋಡ ಮಾಡಿಸ್ಕೊಂಡ. ಅಯ್ಯೋ, ಜುಟ್ಟು ಹೋಯ್ತು ಕಣೆ, ಜುಟ್ಟು ಹೋಯ್ತು. ಏ ಗುಂಡ,
ಬಾಯ್ಸ್ ಯಾರಿಗಿಷ್ಟ? ಅಕ್ಕಗ ಪಾಪಂಗ? ಪಸೂರಿ ಅದೇ ಅರ್ಧ ಹಠ ಕಡಿಮೆ ಆಗಿತ್ತು ಪಸೂರಿ ಹಾಕೊಂಡೆ ಗುಡ್ಡ ಗುಡ್ಡ ಹಿಂಗೆ ಆಗ್ತದೆ. ಹೌದಾ? ಓಡೋಗ್ಬಿಟ್ಟಿದ್ದ. ಮುಂಜಿಲ್ಲ ಏನೋ ಓಡೋಗ್ಬಿಟ್ಟಿದ್ದ ಮಾಡಿಸೋವಾಗ. ಭಾರ್ಗವಂದು ಹೇಳ್ಬೇಕು ಇವಾಗ ಓಡೋಗ್ಬಿಟ್ಟಿದ್ದ ಅಂತ. ಭಾರ್ಗವನ ಹಿಂಗೆ ಆಟ ಮಾಡ್ಕೊಂಡು. ಅಪ್ಪನ ಮಗ ಅಲ್ವಾ, ಅಪ್ಪನ ಹೆಸರು ಉಳಿಸ್ಬೇಕಲ್ವಾ. ಪ್ರಭಾವ ನೀನು ಕೇಳಿದ್ದು ಓಕೆ ಅಂದಿದ್ದಾಯ್ತು ತಾನೇ? ಬಂಗಾರ ಚಿನ್ನು ಮರಿ ಆಗೋಯ್ತು ಪ್ರಭಾವ, ಒಂದೇ ನಿಮಿಷ ಇರೋದು ನೋಡು. ನಮ್ಮನೆ ಸಕ್ಕರೆ ಪಾಪ ಗುಡ್ ಬಾಯ್ ಅಲ್ವಾ ನೀನು? ನಮ್ಮನೆ ಹೋಗ್ಬೇಡ, ಇಟ್ಕೊಂಡೇ ಇರು. ಪಾಪ ಎತ್ಕೋತಾರೆ. ಓಡೋಗ್ಬೇಡ, ಮರಿ ಬೇಡ. ಭಾರ್ಗವ ಬಾಬಾ ಒಂಚೂರು ಅಷ್ಟೇ ಏನು ಇಲ್ಲಿ ನೋಡು. ಬ್ರಹ್ಮಾಂಡ ನಾಯಕ ಶ್ರೀನಿವಾಸ ಗೋವಿಂದ ಹರಿಸರ್ವೋತ್ತಮ 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 ಹರೇ ಶ್ರೀನಿವಾಸ. ಎಲ್ಲ ಪುರುಷರು ಪರಿಚೇತನ ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮ ಜನ್ಮನಿ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪ್ರಜಾಮ್ಯನ್ನಂ ಚತುರ್ವಿಧಂ ಸತ್ಯಾಭಿಜ್ಞಪದಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯ ನೋಮಿನ್ಯಾಗ ಸುಧಾರತ ಶ್ರೀ ಸತ್ಯಾತ್ಮತೀರ್ಥ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಸಮಸ್ತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕ್ಷೇತ್ರ ಮೂರ್ತಿ ಆದಿ ವರಾಹಂತಕ ಲಕ್ಷ್ಮೀ ವೆಂಕಟೇಶಾಭಿನ್ನ ಸೀತಾಪದ ಶ್ರೀಮನ್ ಮೂಲರಾಮಚಂದ್ರ ಪ್ರಿಯತ ಸುಪ್ರೀತೋ ವರದೋ ಭವತು ಗುರುಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಜೈ. ಊಟ ಆಯಿತು, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮದು ಇಲ್ಲಿ ಉತ್ತರಾದಿ ಮಠದಲ್ಲಿ ಊಟ ಇಲ್ಲೆಲ್ಲ ಇದ್ದಿದ್ದು ಫಂಕ್ಷನ್ನು ಇದೆ. ತಿರುಮಲ ಒಳಗಡೆ ದೇವಸ್ಥಾನ ಹೋಗ್ಬೋದು ನಾವು. ವಾಚ್, ಎಲೆಕ್ಟ್ರಾನಿಕ್ ಐಟಮು, ಮೊಬೈಲ್ ಆಗಲಿ ಏನೂ ಬಿಡಲ್ಲ. ಮೊಬೈಲ್ನೆಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ರೂಮಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ. ಬಂದಮೇಲೆ ಮತ್ತೆ ಸಿಗ್ತೀನಿ. ಹೊರಟ್ವು. ಇನ್ನು ಇವಾಗ 6:30 ಹೊರಟಿದ್ದೀವಿ. ಇನ್ನು ನಾವು ರಾತ್ರಿ ತಲುಪೋಕ್ಕೆ 12 ಗಂಟೆ ಆಗುತ್ತೆ, 1 ಗಂಟೆ ಆಗುತ್ತಾ ಗೊತ್ತಿಲ್ಲ. ನೋಡಿ ಇದು ಫ್ರೀ ಬಸ್ಸು, ತಿರುಮಲ ತಿರುಪತಿ ದೇವಸ್ಥಾನ. ಇಲ್ಲೆಲ್ಲ 3 ತಿಂಗಳಿಂದನೇ ಬುಕ್ ಮಾಡಿಬಿಟ್ಟಿದ್ಲು. ನೋಡಿ ನಮ್ಮ ಬೋಡ ನೋಡಿ, ಬೋಡ ಹಾಯ್. ಒಂದು ಕೆಲಸ ಮಾಡು, ಆ ಸೂಟ್ಕೇಸ್ ಈ ಸೂಟ್ಕೇಸ್ ಮೇಲೆ ಇದ್ರ ಮೇಲೆ ಬ್ಯಾಗ್ ಇಡಕ್ಕಾಗುತ್ತಾ? ಇನ್ನೆಲ್ಲ ಲಗೇಜು ಸೆಟ್ಟಿಂಗು. ಇದು ಟಿ
ಟಿ ಅದು ಅಪ್ಲಿಕೇಶನು ಸಿಗುತ್ತೆ ಮತ್ತು ವೆಬ್ಸೈಟ್ ಇರುತ್ತೆ. ಅದರಲ್ಲಿ ನೀವು ಬುಕ್ ಮಾಡಬೇಕು. ನಿಮ್ಗೆ ಯಾವ ಸೇವೆ ಬೇಕು, ಯಾವುದು ರೂಮ್ ಬೇಕು, ಪ್ರತಿಯೊಂದು ಅದರಲ್ಲಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದರೆ ಇಲ್ಲೇನೂ ತೊಂದರೆ ಆಗೋಲ್ಲ. ಇಲ್ದಿದ್ರೆ ಇಲ್ಲಿ ರೂಮೇ ಸಿಗಲ್ಲ. ಫುಲ್ಲು ನಾವು ಇವಾಗ ಹೋಗ್ತಾ ಇದ್ದಂಗೆ ನೋಡಿ, ಇದೆಲ್ಲ ಮಠ ನೋಡಿ, ಮಂತ್ರಾಲಯಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠಮು ಎಲ್ಲ ಫುಲ್ಲು ಮಠನೇ ಇರೋದು ಜಾಸ್ತಿ. ನೋಡಿ, ಇದು ಕರ್ನಾಟಕ ಭವನ. ನಾವು ಉಳ್ಕೊಂಡಿದ್ದಿದ್ರಲ್ಲೇ ನಿನ್ನೆ. ಅದು ನಮಗೆ ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 9 ಗಂಟೆ ಅಷ್ಟೇ ನಮಗೆ ಕೊಟ್ಟಿದ್ದು. ಇವಾಗ ನಮ್ಮ ಜೊತೇಲಿ ಬಂದಿರೋರೇ ಉಳ್ಕೊಂಡಿದ್ರಲ್ಲ, ಅಲ್ಲಿ ನಾವು ಡ್ರೆಸ್ಸಲ್ಲೇ ಚೇಂಜ್ ಮಾಡ್ಕೊಳಕ್ಕಂತ ನಾವು ಅವ್ರದ್ದು ರೂಮ್ ಕೀ ತೊಗೊಂಡಿದ್ದು. ಹಾಗಾಗಿ ಏನು ಗೊತ್ತಾ, ನೀವು ಇದರಲ್ಲೇ ಮಾಡಬೇಕು, ವೆಬ್ಸೈಟಲ್ಲೇ ಎಲ್ಲ ಮಾಡಿದ್ರೆ ನಿಮಗೆ ಇಲ್ಲಿ ಬಂದರೆ ಏನೂ ತೊಂದರೆ ಆಗೋಲ್ಲ. ಇಲ್ಲ ಅಂತ ಅಂದರೆ ತುಂಬ ರೂಮ್ ಸಿಗಲ್ಲ, ಹಾಗೆಲ್ಲ ಆಗುತ್ತೆ. ಹಂಗಾಗಿ ನೀವು ವೆಬ್ಸೈಟಲ್ಲೇ TTD ಮತ್ತು ವೆಬ್ಸೈಟು ಅಪ್ಲಿಕೇಶನ್ ಎರಡೂ ಇರುತ್ತಂತೆ. ನಾನು ಬುಕ್ ಮಾಡಿರೋದಲ್ಲ, ನನಗೆ ಬುಕ್ ಮಾಡೋಕ್ಕೆಲ್ಲ ಬರಲ್ಲ. ನನ್ನ ಮಗಳು ಬುಕ್ ಮಾಡಿ ನಾವು 40 ಜನ ಬಂದಿದ್ವು. 40 ಜನ ಬಂದಿರೋದ್ರಲ್ಲಿ ಎಲ್ಲ ಇವರೇ ಬುಕ್ ಎಲ್ಲ ಮಾಡ್ಕೊಂಡಿದ್ರು. ಇದು ದೇವಸ್ಥಾನ, ಇಲ್ಲಿಂದ ಒಳಗಡೆ ಹೋಗ್ಬೋದು. ಹಾಗಾಗಿ ಹತ್ರ ಆಗುತ್ತೆ ನಿಮಗೆ. ಇಲ್ಲಿ ಮಂತ್ರಾಲಯಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಆಮೇಲೆ ಇದು ಕರ್ನಾಟಕ ಭವನ, ಎಲ್ಲ ಕಡೆನೂ ಇರುತ್ತೆ. 1,000 1,500 ಹಾಗೆಲ್ಲ ಇರುತ್ತೆ ನೋಡಿ. ಇದೊಂದು ಮಠ ಎಲ್ಲ ತುಂಬ ಇದೇ ಥರ ಇರುತ್ತೆ. ನೀವು ಆ ವೆಬ್ಸೈಟಲ್ಲಿ ನೋಡ್ಕೋದ್ರೆ ನಿಮಗೆ ಸಿಗುತ್ತೆ. ಇಷ್ಟೊತ್ತು ಫಸ್ಟ್ ಒಂದು ವೀಡಿಯೋ ನೋಡಿದ್ರೆ ನನ್ನ ಮೊಮ್ಮಗನಿಗೆ ಕೂದಲು ಕೊಟ್ಟಿದ್ದ ವೀಡಿಯೋ, ಇದು 2ನೇ ವೀಡಿಯೋ, ಮುಂದುವರಿದ ಭಾಗ ಇದು ನೋಡಿ. ಇನ್ನೇನು ಹೊರಡೋಣ ಅನ್ನೋಷ್ಟೊತ್ತಿಗೆ ಗಜರಾಜಂದು ದರ್ಶನ ಆಯಿತು. ನಾವು ಇಲ್ಲಿ ನಿಂತಿದ್ದೀವಿ ಉತ್ತರಾದಿ ಮಠದ ಹತ್ರ. 2 ಆನೆ ನೋಡಿ ಹೇಗೆ ಬರ್ತಾ ಇದೆ. ಆ ಕಡೆ ಹೋಗೋಕ್ಕೂ ಆಗಲ್ಲ, ಅವನಿಗೆ ಆಶೀರ್ವಾದ ಮಾಡಿಸೋಣ ಅಂದರೆ. ಸೊಳ್ಳೆಗೆ ನೋಡಿ ಈ ಥರ ಇದು ಮಾಡಿಕೊಂಡು, ಸೊಳ್ಳೆ ಕಚ್ಚುತ್ತೆ, ತುಂಬ ಸೊಳ್ಳೆ ಇರುತ್ತೆ ಅಂತ ಗಾಡೀಲಿ ಫುಲ್ಲು ಈ ಥರ ಹೊಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹಾಗಾಗಿ ಒಂದು ಸೊಳ್ಳೆನೂ ಇಲ್ಲ. ಇಲ್ಲಿ ನಾವು ಕೂತಿದ್ದೀವಿ ರೋಡಲ್ಲಿ, ಒಂದು ಸೊಳ್ಳೆನೂ ಇಲ್ಲ ನೋಡಿ. ಮಾಡಿ ಸಂಜೆ ಇವತ್ತು ಬಂದಿದ್ದಾರಂತೆ, ನಮ್ಮ ಮಗನೇ ಬರ್ತಾರೆ. ಅಡುಗೆ ಕೊಡೋದು ನಿಮ್ಮ ಚೇಂಜ್ ನಮಗೆ ಧರ್ಮರಥ ನೋಡಿ. ನಡ್ಕೊಂಡು ಬೆಟ್ಟ ಹತ್ತುತ್ತಾ ಇರೋರು ಇವರೆಲ್ಲ. ನೋಡಿ ಎಷ್ಟು ಜನ ನಡ್ಕೊಂಡು ಬರ್ತಿದ್ದಾರೆ ನೋಡಿ ಬೆಟ್ಟ ಹತ್ತೋದು. ನೋಡಿ ನಡ್ಕೊಂಡು ಹೋಗೋರಿಗೆ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ನೋಡಿ
ತಿರುಪತಿ ಊರು ಎಷ್ಟು ದೊಡ್ಡದಾಗಿ, ಎಷ್ಟು ಲೈಟ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿರುಪತಿಯಿಂದ ಬರಬೇಕಾದ್ರೆ ಹೋಟೆಲ್ ಶ್ರೀ ಪವಿತ್ರ ಗ್ರ್ಯಾಂಡು ಅಲ್ಲಿ ನಿಲ್ಲಿಸಿದ್ರು. ಯಾಕಂದರೆ 9 ಗಂಟೆ ಆಗೋಗಿದೆ, ಊಟ ಮುಗಿಸ್ಕೊಂಡು ಹೋಗ್ಬಿಡೋದು ಅಂತ ಹೇಳಿ ಕಾಲು ನೋವು ಸುತ್ತಿ ಸುತ್ತಿ ಸುತ್ತಿ. ಕೃಷ್ಣ ಮಲಗಿಬಿಟ್ಟಿದ್ದಾನೆ. ಅದೇನೋ ಹಾಕಿದ್ದಾರೆ ನೋಡಿ, ಏನೋ ಗ್ಯಾಸು ಏನೋ. ನಮಗಿಂತ ಮುಂಚೆ ಕಾರಲ್ಲಿ ಭಾರ್ಗವ್ ಅವರು ಮಾವನ ಹೆಂಡತಿ ಅವರು ಫಸ್ಟೇ ಕಾರಲ್ಲಿ ಬಂದರು. ಅವರು ಕಾಯ್ತಾಯಿದ್ರು ನಾವು ಬರ್ತೀವಿ ಅಂತ. ರೆಸ್ಟ್ ರೂಮು ವಾಗ್ಮಿಗೆ ಹೋಗ್ಬೇಕಂತೆ. ಬಟರ್ ರೊಟ್ಟಿ, ಕೊಲ್ಲಾಪುರಿ, ವೆಜ್ ಕೊಲ್ಲಾಪುರಿ, ಆಂಧ್ರ ಸ್ಟೈಲ್ ಮೀಲ್ಸ್ ಇದು. ಇಲ್ಲಿ ಹೋಟೆಲಲ್ಲಿ ಊಟ ಆದಮೇಲೆ ಇಲ್ಲೊಂದು ಗಿಡ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಗಿಡದ್ದು ಕಾಂಡ ಇರುತ್ತಲ್ಲ, ಆ ಕಾಂಡದಲ್ಲೇ ನೋಡಿ ಏನು ಡಿಸೈನ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಅದಕ್ಕೆ ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದೆ ನೋಡಿ. ನೋಡಿ ಫುಲ್ಲು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಅದನ್ನು ಎಣ್ದಿರೋ ರೀತಿ ನೋಡಿ, ಒಳ್ಳೆ ನಾವು ರಂಗೋಲಿ ಹಾಕಲ್ವಾ ಆ ಥರ ಮಾಡಿದ್ದಾರೆ. ನಮ್ಮೂರಲ್ಲಿದು ರತ್ನಗಂಧಿ ಅಂತ ಹೇಳ್ತಾರೆ. ಎಷ್ಟು ಪುಟಾಣಿದ್ದು ನೋಡಿ, 2 ಗೇಣಿಲ್ಲ, ಅದರಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಒಂದೊಂದು ಗಿಡನೂ ಎಷ್ಟು ಚೆನ್ನಾಗಿದೆ. ಸುಂದರಿದಿರು ಬರ್ತಾ ಇದ್ದಾರೆ ನೋಡಿ. ಅಣ್ಣನೂ ಅಲ್ಲಿ ಕೂತಿದ್ದಾನೆ. ಇನ್ನೇನು ಹೊರಡ್ತೀವಿ. ನಮ್ಮ ಅಣ್ಣ ಬೇಗ ಬನ್ನಿ ಬೇಗ ಬನ್ನಿ ಅಂತೆ, ಟೈಮ್ ಆಯಿತು ಅಂತ.